ನಮಸ್ಕಾರ. ಇನ್ಸ್ಪೈರಿಂಗ್ ಇಂಡಿಯಾಗೆ ಸ್ವಾಗತ. ಪ್ರಮುಖ ಘಟನೆಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತ್ ಟ್ಯಾಕ್ಸಿ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ, ಭಾರತದಲ್ಲಿ ವಿದ್ಯುತ್ ಬಸ್ಸುಗಳನ್ನು ಪ್ರಾರಂಭಿಸುವುದು. ಆಪ್ಷನ್ ಬಿ, ಸಹಕಾರಿ ಸಂಸ್ಥೆಗಳ ನೇತೃತ್ವದ ರಾಷ್ಟ್ರೀಯ ಪ್ರಯಾಣ ಆ್ಯಪ್. ಆಪ್ಷನ್ ಸಿ, ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ಗಳ ಅಭಿವೃದ್ಧಿ. ಆಪ್ಷನ್ ಡಿ, ನಾಗರಿಕ ವಾಹನ ವಿಮೆಯನ್ನು ಉತ್ತೇಜಿಸುವುದು. ಉತ್ತರ ಆಪ್ಷನ್ ಬಿ, ಸಹಕಾರಿ ಸಂಸ್ಥೆಗಳ ನೇತೃತ್ವದ ರಾಷ್ಟ್ರೀಯ ಪ್ರಯಾಣ ಆ್ಯಪ್. ಭಾರತ್ ಟ್ಯಾಕ್ಸಿ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯ ಯಾವುದು? ಆಪ್ಷನ್ ಎ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಆಪ್ಷನ್ ಬಿ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಆಪ್ಷನ್ ಸಿ, ಸಹಕಾರ ಸಚಿವಾಲಯ. ಆಪ್ಷನ್ ಡಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಉತ್ತರ ಆಪ್ಷನ್ ಎ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಭಾರತ್ ಟ್ಯಾಕ್ಸಿ ಯೋಜನೆಗೆ ಯಾವ ಸಹಕಾರಿ ಸಂಸ್ಥೆ ಮುನ್ನಡೆ ನೀಡುತ್ತಿದೆ? ಆಪ್ಷನ್ ಎ, ಅಮೂಲ್. ಆಪ್ಷನ್ ಬಿ, ನಾಫೆಡ್. ಆಪ್ಷನ್ ಸಿ, ಇಫ್ಕೋ. ಆಪ್ಷನ್ ಡಿ, ಸಹಕಾರ ಟ್ಯಾಕ್ಸಿ ಸಹಕಾರಿ ಲಿಮಿಟೆಡ್. ಉತ್ತರ ಆಪ್ಷನ್ ಡಿ, ಸಹಕಾರ ಟ್ಯಾಕ್ಸಿ ಸಹಕಾರಿ ಲಿಮಿಟೆಡ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುಗಮ್ಯ ಭಾರತ್ ಆ್ಯಪ್ನ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರಿಗೆ ವಿಶ್ವವ್ಯಾಪಿ ಸುಲಭ ಪ್ರವೇಶ ಮತ್ತು ಒಳಗೊಳ್ಳುವಿಕೆ ಖಚಿತಪಡಿಸುವುದು. ಆಪ್ಷನ್ ಬಿ, ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸುವುದು. ಆಪ್ಷನ್ ಸಿ, ಆನ್ಲೈನ್ ಆರೋಗ್ಯ ಸೇವೆಗಳನ್ನು ಒದಗಿಸುವುದು. ಆಪ್ಷನ್ ಡಿ, ಡಿಜಿಟಲ್ ಪಾವತಿ ಆಯ್ಕೆಗಳನ್ನು ಪ್ರಾರಂಭಿಸುವುದು. ಉತ್ತರ ಆಪ್ಷನ್ ಎ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರಿಗೆ ವಿಶ್ವವ್ಯಾಪಿ ಸುಲಭ ಪ್ರವೇಶ ಮತ್ತು ಒಳಗೊಳ್ಳುವಿಕೆ ಖಚಿತಪಡಿಸುವುದು. ಪುನರ್ ವಿನ್ಯಾಸಗೊಳಿಸಲಾದ ಸುಗಮ್ಯ ಭಾರತ್ ಆ್ಯಪ್ ಅನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಆಪ್ಷನ್ ಎ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆಪ್ಷನ್ ಬಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಆಪ್ಷನ್ ಸಿ, ಗೃಹ ಸಚಿವಾಲಯ. ಆಪ್ಷನ್ ಡಿ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಉತ್ತರ ಆಪ್ಷನ್ ಬಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೆರಟೊಕೊನಸ್ ನಿಂದ ಕಣ್ಣಿನ ಯಾವ ಭಾಗವು ಪ್ರಾಥಮಿಕವಾಗಿ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ, ಕಾರ್ನಿಯಾ. ಆಪ್ಷನ್ ಬಿ, ರೆಟಿನಾ. ಆಪ್ಷನ್ ಸಿ, ಐರಿಸ್. ಆಪ್ಷನ್ ಡಿ, ಲೆನ್ಸ್. ಉತ್ತರ ಆಪ್ಷನ್ ಎ, ಕಾರ್ನಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಧಾನ ಮಂತ್ರಿ ಧನ್ ಧಾನ್ ಕೃಷಿ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ಎ, ಕೃಷಿ ಸಚಿವರು. ಆಪ್ಷನ್ ಬಿ, ನೀತಿ ಆಯೋಗದ ಅಧ್ಯಕ್ಷರು. ಆಪ್ಷನ್ ಸಿ, ಭಾರತದ ಪ್ರಧಾನಮಂತ್ರಿಗಳು. ಆಪ್ಷನ್ ಡಿ, ಹಣಕಾಸು ಸಚಿವರು. ಉತ್ತರ ಆಪ್ಷನ್ ಸಿ, ಭಾರತದ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ, ಸಸ್ಯೋತ್ಪನ್ನ ಕೃಷಿಯನ್ನು ಉತ್ತೇಜಿಸುವುದು. ಆಪ್ಷನ್ ಬಿ, ರೈತರಿಗೆ ಆರ್ಥಿಕ ಸಹಾಯ, ಕೃಷಿ ಸಾಧನಗಳು, ವಿಮೆ ಮತ್ತು ಮಾರುಕಟ್ಟೆ ಪ್ರವೇಶ ಒದಗಿಸುವುದು. ಆಪ್ಷನ್ ಸಿ, ಆಹಾರ ಧಾನ್ಯಗಳ ರಫ್ತನ್ನು ಹೆಚ್ಚಿಸುವುದು. ಆಪ್ಷನ್ ಡಿ, ದೊಡ್ಡ ರೈತರನ್ನು ಮಾತ್ರ ಬೆಂಬಲಿಸುವುದು. ಉತ್ತರ ಆಪ್ಷನ್ ಬಿ, ರೈತರಿಗೆ ಆರ್ಥಿಕ ಸಹಾಯ, ಕೃಷಿ ಸಾಧನಗಳು, ವಿಮೆ ಮತ್ತು ಮಾರುಕಟ್ಟೆ ಪ್ರವೇಶ ಒದಗಿಸುವುದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಪ್ರಕಾರ ಹಸಿರು ಸಮುದ್ರ ಆಮೆಯ ಹೊಸ ರೆಡ್ ಲಿಸ್ಟ್ ಸ್ಥಿತಿ ಯಾವುದು? ಆಪ್ಷನ್ ಎ, ತೀವ್ರ ಅಪಾಯದಲ್ಲಿದೆ. ಆಪ್ಷನ್ ಬಿ, ಅಪಾಯದಲ್ಲಿದೆ. ಆಪ್ಷನ್ ಸಿ, ಅಸುರಕ್ಷಿತ. ಆಪ್ಷನ್ ಡಿ, ಅಲ್ಪ ಕಾಳಜಿಯ. ಉತ್ತರ ಆಪ್ಷನ್ ಡಿ, ಅಲ್ಪ ಕಾಳಜಿಯ. ಹಸಿರು ಸಮುದ್ರ ಆಮೆಯ ಆಹಾರ ಪದ್ಧತಿ ಅದರ ವಯಸ್ಸಿನೊಂದಿಗೆ ಹೇಗೆ ಬದಲಾಗುತ್ತದೆ? ಆಪ್ಷನ್ ಎ, ಸಸ್ಯಾಹಾರಿಯಿಂದ ಮಾಂಸಾಹಾರಿಗೆ. ಆಪ್ಷನ್ ಬಿ, ಮಿಶ್ರಾಹಾರಿಯಿಂದ ಸಸ್ಯಾಹಾರಿಗೆ. ಆಪ್ಷನ್ ಸಿ, ಮಾಂಸಾಹಾರಿಯಿಂದ ಮಿಶ್ರಾಹಾರಿಗೆ. ಆಪ್ಷನ್ ಡಿ, ಸದಾ ಸಸ್ಯಾಹಾರಿ. ಉತ್ತರ ಆಪ್ಷನ್ ಸಿ, ಮಾಂಸಾಹಾರಿಯಿಂದ ಮಿಶ್ರಾಹಾರಿಗೆ. ಭಾರತದ ರಾಷ್ಟ್ರಪತಿಗಳು ಸಿದ್ದಿ ಜನಾಂಗದ ಯಾವ ಸಾಧನೆಯನ್ನು ಮೆಚ್ಚಿಕೊಂಡರು? ಆಪ್ಷನ್ ಎ, 100% ವಿದ್ಯುತ್ ಸಂಪರ್ಕ ಸಾಧನೆ. ಆಪ್ಷನ್ ಬಿ, 72ಕ್ಕಿಂತ ಹೆಚ್ಚು ಸಾಕ್ಷರತಾ ಪ್ರಮಾಣ ಸಾಧನೆ. ಆಪ್ಷನ್ ಸಿ, ಅತಿ ಶ್ರೀಮಂತ ಜನಾಂಗವಾಗುವುದು. ಆಪ್ಷನ್ ಡಿ, 100% ಲಸಿಕೆಗೊಳಿಸುವಿಕೆ. ಉತ್ತರ ಆಪ್ಷನ್ ಬಿ, 72%ಕ್ಕಿಂತ ಹೆಚ್ಚು ಸಾಕ್ಷರತಾ ಪ್ರಮಾಣ ಸಾಧನೆ. ಸಿದ್ದಿ ಸಮುದಾಯವು ಆಫ್ರಿಕಾದ ಯಾವ ಜನಾಂಗದಿಂದ ವಂಶೋತ್ಪತ್ತಿಯಾಗಿದೆ? ಆಪ್ಷನ್ ಎ, ಜುಲು. ಆಪ್ಷನ್ ಬಿ, ಬಂಟು. ಆಪ್ಷನ್ ಸಿ, ಬರ್ಬರ್. ಆಪ್ಷನ್ ಡಿ, ಮಸಾಯಿ. ಉತ್ತರ ಆಪ್ಷನ್ ಬಿ, ಬಂಟು. ಸಿದ್ದಿ ಸಮುದಾಯವನ್ನು ಮೊದಲ ಬಾರಿಗೆ ಭಾರತಕ್ಕೆ ಯಾವಾಗ ತರಲಾಯಿತು? ಆಪ್ಷನ್ ಎ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಆಪ್ಷನ್ ಬಿ, ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಮತ್ತು ನಂತರ 16ನೇ ಶತಮಾನದಲ್ಲಿ. ಆಪ್ಷನ್ ಸಿ, ಮೊಘಲ್ ಕಾಲದಲ್ಲಿ. ಆಪ್ಷನ್ ಡಿ, ಬ್ರಿಟಿಷರ ಆಳ್ವಿಕೆಯಲ್ಲಿ.
ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಮತ್ತು ನಂತರ 16ನೇ ಶತಮಾನದಲ್ಲಿ. ಇಂದು ಸಿದ್ಧಿ ಜನಾಂಗದವರು ಮುಖ್ಯವಾಗಿ ಯಾವ ಭಾರತೀಯ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದಾರೆ? ಆಪ್ಷನ್ ಎ ಒಡಿಶಾ, ಜಾರ್ಖಂಡ್ ಅಂಡ್ ಬಿಹಾರ್. ಆಪ್ಷನ್ ಬಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ತೆಲಂಗಾಣ. ಆಪ್ಷನ್ ಸಿ ಮಧ್ಯಪ್ರದೇಶ್, ಛತ್ತೀಸ್ಗಢ ಅಂಡ್ ರಾಜಸ್ಥಾನ್. ಆಪ್ಷನ್ ಡಿ ತಮಿಳುನಾಡು, ಕೇರಳ ಅಂಡ್ ಆಂಧ್ರಪ್ರದೇಶ್. ಉತ್ತರ ಆಪ್ಷನ್ ಬಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಅಂಡ್ ತೆಲಂಗಾಣ. ಸಿದ್ಧಿ ಸಮುದಾಯ ಯಾವ ಜಾನಪದ ನೃತ್ಯಕ್ಕಾಗಿ ಪ್ರಸಿದ್ಧಿಯಾಗಿದೆ? ಆಪ್ಷನ್ ಎ ದಾಮಲ್ ಮತ್ತು ರಸ್ದಾ. ಆಪ್ಷನ್ ಬಿ ಗರ್ಬಾ ಮತ್ತು ಲಾವಣಿ. ಆಪ್ಷನ್ ಸಿ ಘೂಮರ್ ಮತ್ತು ಬಿಹು. ಆಪ್ಷನ್ ಡಿ ಯಕ್ಷಗಾನ ಮತ್ತು ಕುಡಿಯಾಟಂ. ಉತ್ತರ ಆಪ್ಷನ್ ಎ ಧಾಮಲ್ ಮತ್ತು ರಸ್ದಾ. ವಾಸಾಂಗ್ 20 ಅಂತರ್ಖಂಡ್ ಕ್ಷಿಪಣಿಯನ್ನು ಇತ್ತೀಚೆಗೆ ಯಾವ ದೇಶ ಅನಾವರಣಗೊಳಿಸಿದೆ? ಆಪ್ಷನ್ ಎ ಚೀನಾ. ಆಪ್ಷನ್ ಬಿ ರಷ್ಯಾ. ಆಪ್ಷನ್ ಸಿ ಉತ್ತರ ಕೊರಿಯಾ. ಆಪ್ಷನ್ ಡಿ ಇರಾನ್. ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾ. ವಿಶ್ವದ ಅತಿದೊಡ್ಡ ತಟಸ್ಥ ಪರಮಾಣು ಕ್ವಾಂಟಮ್ ಬಿಟ್ ಅನ್ನು ಯಾವ ಸಂಸ್ಥೆ ನಿರ್ಮಿಸಿದೆ? ಆಪ್ಷನ್ ಎ MIT ವಿಶ್ವವಿದ್ಯಾಲಯ. ಆಪ್ಷನ್ ಬಿ ಕ್ಯಾಲ್ಕಟ್ ವಿಶ್ವವಿದ್ಯಾಲಯ. ಆಪ್ಷನ್ ಸಿ ಹಾರ್ವರ್ಡ್ ವಿಶ್ವವಿದ್ಯಾಲಯ. ಆಪ್ಷನ್ ಡಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ. ಉತ್ತರ ಆಪ್ಷನ್ ಬಿ ಕ್ಯಾಲ್ಕಟ್ ವಿಶ್ವವಿದ್ಯಾಲಯ. ದ್ವೀಪ ರಾಷ್ಟ್ರ ಪಲಾವು ಎಲ್ಲಿದೆ? ಆಪ್ಷನ್ ಎ ಭಾರತೀಯ ಮಹಾಸಾಗರ. ಆಪ್ಷನ್ ಬಿ ಅಟ್ಲಾಂಟಿಕ್ ಮಹಾಸಾಗರ. ಆಪ್ಷನ್ ಸಿ ಪಶ್ಚಿಮ ಪೆಸಿಫಿಕ್ ಮಹಾಸಾಗರ. ಆಪ್ಷನ್ ಡಿ ದಕ್ಷಿಣ ಮಹಾಸಾಗರ. ಆಪ್ಷನ್ ಸಿ ಪಶ್ಚಿಮ ಪೆಸಿಫಿಕ್ ಮಹಾಸಾಗರ. ಪಲಾವು ರಾಷ್ಟ್ರವು ಸುಮಾರು ಎಷ್ಟು ದ್ವೀಪಗಳಿಂದ ಕೂಡಿದೆ? ಆಪ್ಷನ್ ಎ 50 ದ್ವೀಪಗಳು. ಆಪ್ಷನ್ ಬಿ 150 ದ್ವೀಪಗಳು. ಆಪ್ಷನ್ ಸಿ 300 ದ್ವೀಪಗಳು. ಆಪ್ಷನ್ ಡಿ 500 ದ್ವೀಪಗಳು. ಉತ್ತರ ಆಪ್ಷನ್ ಸಿ 300 ದ್ವೀಪಗಳು. ರೆಟೆಕ್ ಪಲಾವು ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ಕೊರೋರ್. ಆಪ್ಷನ್ ಬಿ ನೆಂಗರ್ಲುಮುಡ್. ಆಪ್ಷನ್ ಸಿ ಸೆನ್ಸ್ನೋರೋಲ್. ಆಪ್ಷನ್ ಡಿ ಪೆರಿಲಿಯು. ಉತ್ತರ ಆಪ್ಷನ್ ಬಿ ನೆಂಗರ್ಲುಮುಡ್. ಧನ್ಯವಾದಗಳು.